ನಲ್ಮೆಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 14. ಅತ್ತೆ ಮಗ ಪರಮೇಶಿನ ಮದುವೆಯಾಗೋದಕ್ಕೆ ಇಚ್ಛಿಸದ ಸರ್ವಮಂಗಳ ಆ ಕ್ಷಣಕ್ಕೆ ಸುಳ್ಳು ನುಡಿದಿದ್ಲು. ದೀಕ್ಷಿತರಿಗೆ ಮಗಳ ಮಾತುಗಳನ್ನು ಕೇಳಿ ರೋಷ ಉಕ್ತಾ ಇದ್ರೂ ಅದನ್ನು ತೋರ್ಪಡಿಸದೆ ಮಗಳ ಬಳಿಗೆ ತೆರಳಿ ಪ್ರೀತಿಯಿಂದ ಅವಳ ತಲೆ ನೇವರಿಸಿದ್ರು. ನೋಡು ಸರ್ವ, ಈ ವಯಸ್ಸಲ್ಲಿ ಹೀಗೆಲ್ಲ ಆಗೋದು ಸಹಜ. ಈ ಪ್ರೀತಿ ಗೀತಿ ನಮ್ಮಂಥವರಿಗೆ ಅಲ್ಲಮ್ಮ. ಅದು ಅಲ್ಲದೆ ಜಾತಿ ಕುಲ ಗೊತ್ತಿಲ್ದವನನ್ನು ನಮ್ಮ ಅಳಿಯನನ್ನಾಗಿ ಮಾಡ್ಕೊಂಡ್ರೆ ಈ ಜನ ನಮ್ಮನ್ನು ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ಯಾ? ವಂಶ ಪಾರಂಪರ್ಯವಾಗಿ ಉಳಿಸ್ಕೊಂಡು ಬಂದಿರೋ ನಮ್ಮ ಘನತೆ ಗೌರವ ಎಲ್ಲ ಮಣ್ಣು ಪಾಲು ಮಾಡಬೇಡ ಮಗಳೇ ಅಂತ ಕಣ್ಣೀರಿಟ್ರು. ಅವರ ಕಣ್ಣೀರನ್ನು ಅವಳಿಗೆ ನೋಡೋದಕ್ಕೆ ಆಗಲಿಲ್ಲ. ಆದರೆ ಅವಳಿಗೂ ಕೂಡ ಬೇರೆ ವಿಧಿ ಇರಲಿಲ್ಲ. ಅಪ್ಪಾಜಿ, ನೀವು ದಯವಿಟ್ಟು ಕಣ್ಣೀರು ಹಾಕಬೇಡಿ. ಅವನ ಜಾತಿ ಧರ್ಮ ಕುಲ ಗೋತ್ರ ಯಾವುದು ತಿಳಿದೇ ಇರ್ಬೋದು, ಆದರೆ ಅವನು ತುಂಬ ಒಳ್ಳೆ ಹುಡುಗ. ಅವನು ಕೆಲ ತಿಂಗಳ ಹಿಂದಷ್ಟೇ ಈ ವಿಷಯವನ್ನು ನನ್ನ ಹತ್ರ ಹೇಳಿದ್ದ. ನಾನು ಒಪ್ಪಿಗೆ ನೀಡಿರಲಿಲ್ಲ. ಆದರೆ ಇವತ್ತು ನೀವು ಪರಮೇಶಿ ಬಗ್ಗೆ ಹೇಳಿದ ಮೇಲೆ ಅಂಥ ಕುಡುಕ ಕಳ್ಳನನ್ನು ಕಟ್ಕೊಂಡು ಚಿತ್ರಹಿಂಸೆ ಅನುಭವಿಸೋ ಬದಲು ಒಳ್ಳೆ ಮನಸ್ಸಿರೋ ಆ ಹುಡುಗನನ್ನೇ ಮದುವೆ ಆಗೋದು ಒಳ್ಳೆಯದು ಅನ್ನಿಸ್ತಿದೆ ಅಂದ್ಲು. ಇಷ್ಟರವರೆಗೂ ಮಗಳ ಮಾತನ್ನು ಕೇಳಿಸಿಕೊಳ್ತಿದ್ದ ಅನ್ನಪೂರ್ಣಮ್ಮ ಎದ್ದು ಬಂದವರೇ ಚಟೀರಂತ ಮಗಳ ಕೆನ್ನೆಗೊಂದು ಬಾರಿಸಿದ್ರು. ಅವರು ಹೊಡೆದ ಏಟಿನ ಶಬ್ದ ಕ್ಷಣಕಾಲ ಕೋಣೆಯಲ್ಲೆಲ್ಲ ಪ್ರತಿಧ್ವನಿಸ್ತು. ಯಾವತ್ತೂ ಮಗಳ ಮೇಲೆ ಕೈ ಮಾಡದ ಅನ್ನಪೂರ್ಣಮ್ಮ ದುಃಖದಿಂದ ಗೋಡೆಗೊರಗಿ ಕೂತ್ಕೊಂಡ್ರು. ಯಾಕೆ ಅನ್ನಪೂರ್ಣ, ಬೆಳೆದ ಮಗಳ ಮೇಲೆ ಕೈ ಮಾಡಬಾರ್ದು ಅಂತ ಗೊತ್ತಾಗೋದಿಲ್ವಾ? ದೀಕ್ಷಿತರು ಹೆಂಡತಿನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ನೀವು ಹೀಗೆ ಮುದ್ದು ಮಾಡಿನೇ ಅವಳು ಇಷ್ಟು ಮುಂದುವರೆದಿರೋದು. ನಾನು ಅವತ್ತೇ ಬಡ್ಕೊಂಡೆ ಇವಳನ್ನ ಕಾಲೇಜಿಗೆ ಕಳಿಸೋದು ಬೇಡ ಅಂತ. ನೀವೇ ನನ್ನ ಮಾತು ಕೇಳಲಿಲ್ಲ. ಈಗ ನಮ್ಮ ಬುಡಕ್ಕೆ ಬೆಂಕಿ ಹಚ್ಚೋ ಮಟ್ಟಿಗೆ ಬೆಳೆದು ನಿಂತಿದ್ದಾಳೆ. ನಮ್ಮ ಕಾಲದಲ್ಲೆಲ್ಲ ನಾವು ತಲೆ ಎತ್ತಿ ನಡಿಬೇಕು ಅಂದರೂ ಭಯ ಪಡ್ಕೋತಿದ್ವಿ. ಮದುವೆ ಮನೇಲಿ ತಾಳಿ ಕಟ್ಟೋ ಮುಂಚೆನೂ ಸರಿಯಾಗಿ ಹುಡುಗನ ಮುಖ ನೋಡದೆ ತಲೆ ಬಗ್ಸಿ ತಾಳಿ ಕಟ್ಟಿಸ್ಕೊಳ್ತಿದ್ವಿ. ಈಗಿನ ಕಾಲದಲ್ಲಿ ಹೆಣ್ಣು ಮಗಳನ್ನು ಶಾಲೆಗೆ ಕಳಿಸೋಕೆ ಸ್ವಲ್ಪ ಧೈರ್ಯ ಮಾಡಿದ್ದೇ ದೊಡ್ಡ ತಪ್ಪಾಯಿತು. ಸಾಯೋ ಕಾಲದಲ್ಲಿ ಇನ್ನೂ ಅದೇನೇ ನೋಡಬೇಕು ಪರಮಾತ್ಮ ಅಂತ ಗೋಳಾಡಿದ್ರು. ಅಮ್ಮನ ಗೋಳಾಟವನ್ನು ನೋಡೋದಕ್ಕಾಗದೆ, ಅಮ್ಮ ನೀವು ಇಷ್ಟೊಂದು ದುಃಖ ಪಡಬೇಡಿ, ನಾನು ಯಾವ ತಪ್ಪನ್ನು ಮಾಡ್ತಾ ಇಲ್ಲ ಅಂತ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನಿಸಿದ್ಲು. ದೀಕ್ಷಿತರು ಸಿಡುಕ್ತಾನೆ, ಸರ್ವ ನೀನು ಪದೇ ಪದೇ ಇದನ್ನೇ ಹೇಳಬೇಡ. ನೀನು ನಮ್ಮದೇ ಜಾತಿಯ ಬೇರೆ ಯಾರನ್ನೇ ಇಷ್ಟಪಟ್ಟಿದ್ರು ನಾವೇ ಮುಂದೆ ನಿಂತು ನಿನ್ನ ಮದುವೆ ಮಾಡಿಸ್ತಿದ್ವಿ. ಆದರೆ ಜಾತಿನೇ ತಿಳಿಯದ ಯಾರೋ ಗುರುತು ಪರಿಚಯ ಇಲ್ದವನಿಗೆ ನಿನ್ನನ್ನು ಮದುವೆ ಮಾಡಿಕೊಟ್ಟು ಈ ಸಮಾಜದಲ್ಲಿ ಈ ಜನಗಳ ಮಧ್ಯೆ ನಾವು ಮರ್ಯಾದೆಯಿಂದ ಬದುಕೋದಕ್ಕೆ ಆಗುತ್ತಾ? ನೀನೇ ಯೋಚನೆ ಮಾಡು. ಅಪ್ಪಾಜಿ, ನಿಮಗೀಗ ಅಡ್ಡ ಆಗಿರೋದು ಜಾತಿ ತಾನೆ. ನಾವು ನಮಗೋಸ್ಕರ ಬದುಕಬೇಕೇ ವಿನ ಜನಗಳಿಗಾಗಿ ಅಲ್ಲ. ಅವರೇನು ನಮಗೆ ಒಳ್ಳೇದಾದರೂ ಮಾತಾಡ್ತಾರೆ, ಕೆಟ್ಟದಾದರೂ ಎಲ್ಲರೂ ಕೈಲೂ ಆಡ್ಕೊಂಡು ಸಂತೋಷ ಪಡ್ತಾರೆ. ಈಗ ಕಾಲ ಬದಲಾಗಿದೆ. ಯಾರು ಯಾರನ್ನು ಬೇಕಾದರೂ ಮದುವೆ ಆಗ್ಬೋದು. ಆಡ್ಕೊಳ್ಳೋರು ಹೇಗಿದ್ರೂ ಆಡ್ಕೊಳ್ತಾರೆ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಒಳ್ಳೇದಲ್ಲ. ನೀವು ಏನೇ ಹೇಳಿದರೂ ನಾನಂತೂ ಪರಮೇಶಿನ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದೇ ನನ್ನ ಕಡೆ ನಿರ್ಧಾರ ಅಂತ ಹೇಳ್ತಿದ್ದವಳ ಮಾತುಗಳನ್ನು ಕೇಳ್ತಿದ್ದ ಹಾಗೆ ದೀಕ್ಷಿತರ ತಾಳ್ಮೆಯ ಕಟ್ಟೆ ಒಡೆದಿತ್ತು. ಮಗಳ ಮೇಲೆ ಕೈ ಮಾಡೋದು ಅಪರಾಧ ಅಂತ ಹೆಂಡತಿಗೆ ಬುದ್ಧಿ ಹೇಳಿದ್ದ ದೀಕ್ಷಿತ್ರೆ ಮಗಳ ಮೇಲೆ ಕೈ ಎತ್ತಿದ್ರು. ತಕ್ಷಣ ಸಾವರಿಸಿಕೊಳ್ತಾ, ನೋಡು ಸರ್ವ, ಇಲ್ಲಿ ನಿನ್ನ ನಿರ್ಧಾರ ಮುಖ್ಯ ಅಲ್ಲ. ಈ ಸಮಾಜದ ನಡುವೆ ನಾವು ಬದುಕಬೇಕು ಅಂದರೆ ಕೆಲವೊಂದು ಕಟ್ಟುಪಾಡುಗಳನ್ನು ಅನುಸರಿಸಲೇಬೇಕು. ನಿನ್ನನ್ನು ಹೊತ್ತು ಹೆತ್ತು ಸಾಕಿ ಸಲಹಿದವರು ನಾವು. ಇನ್ನು ಹೆಚ್ಚು ಮಾತಬೇಡ. ನಾಳೆ ಬೆಳಗ್ಗೆ ತಯಾರಾಗು. ಕಮಲಾಕ್ಷಿಗೆ ಹೇಳಿ ಕಳಿಸ್ತೀನಿ. ಹೆಣ್ಣು ನೋಡೋ ಶಾಸ್ತ್ರನ ಮುಗಿಸೋಣ ಅಂತ ಕೋಪದಿಂದ ನುಡಿದು ಹೊರಹೋದ್ರು. ಚಿಕ್ಕಂದಿನಿಂದಲೂ ಒಮ್ಮೆಯೂ ತನ್ನ ಮೇಲೆ ಕೈ ಮಾಡದೆ ಬೈಯದೆ ಕೇವಲ ಪ್ರೀತಿನೇ ಕೊಟ್ಟು ಸಾಕಿ ಸಲಹಿದ ತನ್ನ ತಂದೆ ತಾಯಿಯ ಮನಸ್ಥಿತಿ ಅರ್ಥ ಆಗ್ತಾ ಇದ್ರು ಪರಮೇಶಿಯಂತಹ ಕೆಟ್ಟ ಗುಣ ಉಳ್ಳ ವ್ಯಕ್ತಿನ ಜೀವಮಾನವಿಡೀ ಸಹಿಸಿಕೊಳ್ಳೋದು ಕಷ್ಟ ಅಂತ ಅರಿತ ಸರ್ವಮಂಗಳ ಆ ಕ್ಷಣಕ್ಕೆ ನುಡಿದಿದ್ದ ಸುಳ್ಳು ನಿಜ ಆಗ್ಬೋದು ಅನ್ನೋ ಸಣ್ಣ ಸುಳಿವು ಅವಳಿಗೆ ಇರಲಿಲ್ಲ. ತಾನು ಹೇಳಿದ್ದೆಲ್ಲ ಸುಳ್ಳು, ಇಷ್ಟರವರೆಗೂ ಹೇಳ್ದಂತೆ
ತನ್ನ ಮನಸ್ಸಲ್ಲಿ ಯಾವ ಹುಡುಗನೂ ಇಲ್ಲ ಅಂತ ಎಲ್ಲರೂ ಎದುರು ಹೇಳಿಬಿಡಬೇಕು ಅಂತ ಯೋಚಿಸ್ತಾ ಇದ್ದವಳಿಗೆ ತನ್ನ ಮುಂದಿನ ಜೀವನ ಕಣ್ಣೆದುರು ಬಂದಂತಾಗಿ ಮೌನವಾದ್ಲು. ಆದರೂ ಕೂಡ ಎಲ್ಲೋ ಒಂದು ಕಡೆ ತಾನು ಸುಳ್ಳು ಹೇಳಿಬಿಟ್ನಲ್ಲ ಅಂತ ಅವಳ ಮನಸ್ಸು ಚಡಪಡಿಸ್ತಾ ಇತ್ತು. ರಾತ್ರಿ ಊಟ ಹಾಕ್ತಿದ್ದ ಹಾಗೆ ಏನಾದರೂ ಆಗಲಿ ನಿಜ ವಿಷಯ ಹೇಳೇ ಬಿಡೋಣ ಅಂತ ಧೈರ್ಯ ಮಾಡಿದವಳು, ಅಪ್ಪಾಜಿ, ಅಮ್ಮ, ನಿಮ್ಮ ಎದುರು ಸುಳ್ಳು ನುಡಿದದ್ದಕ್ಕೆ ಕ್ಷಮೆ ಇರಲಿ. ನಾನು ನಿಮ್ಮ ಮಗಳು. ಅಂತಹ ತಪ್ಪನ್ನು ಯಾವತ್ತೂ ಮಾಡೋದಿಲ್ಲ. ನಾನು ಯಾವ ಹುಡುಗನನ್ನು ಪ್ರೀತಿಸ್ತಾ ಇಲ್ಲ. ಪರಮೇಶ್ವರೊಂದಿಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಅದನ್ನು ತಪ್ಪಿಸಿಕೊಳ್ಳೋ ಸಲುವಾಗಿ ಸುಳ್ಳು ಹೇಳೋ ಅನಿವಾರ್ಯ ಉಂಟಾಯಿತು ಅಂತ ಅವರಿಬ್ಬರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ಲು. ಮಗಳ ಬಾಯಿಯಿಂದ ಬಂದ ಮಾತುಗಳನ್ನು ಕೇಳ್ತಿದ್ದ ಹಾಗೆ ದಂಪತಿಗಳಿಬ್ಬರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮಗಳೇ, ನಿನ್ನ ಮಾತು ಸತ್ಯನಾ? ನಮ್ಮ ಮಗಳು ಈ ರೀತಿ ನಮ್ಮ ಮರ್ಯಾದೆ ತೆಗೆಯೋ ಕೆಲಸನ ಯಾವತ್ತೂ ಮಾಡೋದಿಲ್ಲ ಅಂತ ನಮಗೆ ಮೊದಲೇ ತಿಳಿದಿತ್ತು. ನಿನ್ನ ಮಾತು ಕೇಳಿ ಹಾಲು ಕುಡ್ದಷ್ಟು ಸಂತೋಷ ಆಯಿತು ಮಗಳೇ. ಅನ್ಯಾಯವಾಗಿ ನಮ್ಮ ಕೈಯಿಂದ ಏಟ್ ತಿಂದ್ಯಲ್ಲಮ್ಮ ಅಂತ ದೀಕ್ಷಿತರು ಪ್ರೀತಿಯಿಂದ ಮಗಳ ಕೆನ್ನೆನ ಸವರಿದ್ರು. ಅಪ್ಪನ ಕೈಗಳನ್ನು ಹಿಡ್ಕೊಂಡು, ಅಪ್ಪಾಜಿ, ಅಮ್ಮ, ನೀವು ನನಗೆ ಎಷ್ಟೇ ಹೊಡೆದ್ರೂ ನನಗೆ ನೋವಾಗೋದಿಲ್ಲ. ಸುಳ್ಳು ಹೇಳಿದ್ದು ನನ್ನ ತಪ್ಪು. ನನ್ನ ತಪ್ಪಿಗಷ್ಟೇ ನೀವು ಶಿಕ್ಷೆ ನೀಡಿದ್ದೀರಾ. ಆದರೆ ಅಪ್ಪಾಜಿ, ಇನ್ನೊಮ್ಮೆ ದಯವಿಟ್ಟು ಆ ಪರಮೇಶಿನ ಮದುವೆ ಆಗುವಂತ ಒತ್ತಾಯ ಮಾಡಬೇಡಿ ಅಂತ ಕಣ್ಣೀರಾಗ್ತಾ ಬೇಡ್ಕೊಂಡ್ಲು. ಅದೇಗಾಗತ್ತೆ ಅಂತ ಏನನ್ನೋ ಹೇಳೋದಕ್ಕೆ ಅಂತ ಹೊರಟಿದ್ದ ಹೆಂಡತಿಯನ್ನು ಕಣ್ಸನ್ನೆಯಲ್ಲಿಯೇ ಸುಮ್ಮನಿರುವಂತೆ ಸೂಚಿಸಿದ ದೀಕ್ಷಿತ್ರು, ನಿನ್ನಿಷ್ಟದಂತೆ ಆಗಲಿ ಮಗಳೇ, ಈಗ ನೆಮ್ಮದಿಯಾಗಿ ನಿದ್ರೆ ಮಾಡಿ ಹೋಗು ಅಂತ ಮಗಳ ಕಣ್ಣೀರನ್ನು ಒರೆಸಿದ್ರು. ಅಪ್ಪ ಅಮ್ಮನಿಗೆ ಸಿಹಿ ಮುತ್ತನಿಟ್ಟು ಸರ್ವಮಂಗಳ ಸಂತೋಷದಿಂದ ತನ್ನ ಕೋಣೆಯತ್ತ ಹೆಜ್ಜೆ ಹಾಕಿದ್ಲು. ಅವಳ ಈ ಸಂತೋಷ ಕ್ಷಣಿಕವಷ್ಟೇ ಅಂತ ತಿಳಿಯದ ಸರ್ವಮಂಗಳ ಅಪ್ಪ ಅಮ್ಮನ ಕೋಣೆಯಿಂದ ಹೊರ ಬರ್ತಿದ್ದಾಗೆ ಅವರು ಆಡುತ್ತಿದ್ದ ಮಾತುಗಳು ಅವಳ ಕಿವಿಗಳನ್ನು ಅಪ್ಪಳಿಸಿದ್ವು. ಸಂತೋಷದಿಂದ ಕೋಣೆಯತ್ತ ನಡೀತಾ ಇದ್ದವಳು ತನ್ನ ಹೆಜ್ಜೆನ ತಟಸ್ಥಗೊಳಿಸಿ ನಿಂತಲ್ಲಿಯೇ ಸ್ತಬ್ಧಳಾದ್ಲು. ಅದೇನ್ರಿ, ಅವಳಿಗೆ ನಿನ್ನಿಷ್ಟ ಅಂತ ಹೇಳಿಬಿಟ್ರಿ? ಪರಮೇಶಿ ಕೆಟ್ಟವನಿರ್ಬೋದು, ಆದರೆ ಮದುವೆಯಾದ್ಮೇಲೆ ಅವನು ಒಳ್ಳೆಯವನಾಗೇ ಆಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅನ್ನಪೂರ್ಣಮ್ಮ ಹೇಳ್ತಾ ಇರುವಾಗಲೇ ಅವರ ಮಾತನ್ನು ಪ್ರೋತ್ಸಾಹಿಸ್ತಾ, ನನಗೂ ಗೊತ್ತು ಅನ್ನಪೂರ್ಣ, ಅದಕ್ಕಿಂತ ಹೆಚ್ಚಾಗಿ ನನ್ನ ಹಾಗೂ ನನ್ನ ತಂಗಿ ಸಂಬಂಧ ಮೊದಲಿನ ಹಾಗೆ ಸರಿಯಾಗುತ್ತೆ ಅಂದರೆ ನಾನು ಈ ಮದುವೆ ಮಾಡದೆ ಬಿಡೋ ಮಾತೇ ಇಲ್ಲ. ನಾಳೆನೇ ಕಮಲಾಕ್ಷಿಗೆ ಹೇಳಿ ಕಳಿಸ್ತೀನಿ. ತಾಂಬೂಲ ಶಾಸ್ತ್ರನ ಮಾಡಿ ಮುಗಿಸೋಣ. ಕಮಲಾಕ್ಷಿ ಮನೆಗೆ ಬರೋವರೆಗೂ ಈ ವಿಷಯ ಸರ್ವಂಗೆ ತಿಳಿಬಾರ್ದು. ಆನಂತರ ಎಲ್ಲರೆದ್ರೂ ಅವಳಿಗೆ ಮಾತನಾಡೋದಕ್ಕೆ ಆಗದೆ ಖಂಡಿತ ಪರಮೇಶಿನ ಮದುವೆ ಆಗೋದಕ್ಕೆ ಒಪ್ತಾಳೆ ಅಂತ ಹೇಳ್ತಿದ್ದ ದೀಕ್ಷಿತರ ಮಾತುಗಳನ್ನು ಕೇಳಿ ಸರ್ವಮಂಗಳ ನಿಂತಲ್ಲಿಯೇ ಕುಸಿದ್ಲು. ತಂದೆ ತಾಯಿಯಿಂದ ಈ ರೀತಿಯ ಮಾತುಗಳನ್ನು ನಿರೀಕ್ಷೆ ಮಾಡದವಳು ಅಳ್ತಾನೆ ತನ್ನ ಕೋಣೆಗೆ ಹೋಗಿ ನೆಲದ ಮೇಲೆ ಉರುಳ್ಕೊಂಡ್ಳು. ಎಷ್ಟು ಸಮಯದವರೆಗೆ ಅಳುವಿನ ಸಂಗಡವೇ ಇದ್ಲೋ ಅವಳಿಗೆ ತಿಳಿಯದು. ಹತ್ತು ಕಂಬನಿ ಬರಿದಾಯ್ತೆ ಹೊರತು ಮುಂದೆ ಏನು ಮಾಡಬೇಕು ಅಂತ ತೋಚಲಿಲ್ಲ. ಕೋಣೆಯ ಹಿಂದಿನ ಬಾಗಿಲು ತೆರೆದು ಹಿತ್ತಲಿನ ಕಡೆ ಹೆಜ್ಜೆ ಹಾಕಿದ್ಲು. ತಾನೇ ನೆಟ್ಟು ನೀರುಣಿಸಿ ಬೆಳೆಸಿದ ಗಿಡ ಮರಗಳ ಸ್ಪರ್ಶ ನೊಂದ ಹೃದಯಕ್ಕೆ ಸಾಂತ್ವನ ನೀಡಿದ್ವು. ಅಲ್ಲೇ ಇದ್ದ ಕಲ್ಲೊಂದ್ರ ಮೇಲೆ ಕೂತ್ಕೊಂಡು ಆಗಸವನ್ನೇ ದಿಟ್ಟಿಸಿದ್ಲು. ಚಂದ್ರ ಇಲ್ಲದ ಬಾನಂಗಳ ಅಮಾವಾಸ್ಯೆಯ ಕಗ್ಗತ್ತಲಲ್ಲಿ ಭಯ ಹುಟ್ಟಿಸ್ತಿತ್ತು. ಮಳೆ ಬರೋ ಲಕ್ಷಣ ಇಲ್ಲ. ಆದರೂ ಒಂದೇ ಒಂದು ನಕ್ಷತ್ರಗಳ ಸುಳಿವಿಲ್ಲ. ಒಂದು ಕ್ಷಣ ತನ್ನ ಬದುಕು ಹೀಗೆ ಕತ್ತಲಲ್ಲಿ ಮುಳುಗಿದ್ಯೇನೋ ಅಂತ ಯೋಚಿಸಿದ್ಲು. ಮನಸ್ಸು ಹೌದು ಅಂತ ಹೇಳ್ತು. ಮನಸ್ಸಿನ ಮಾತು ಅವಳನ್ನು ನಡುಗಿಸಿತ್ತು. ತಕ್ಷಣ ಏನೋ ಉಪಾಯ ಹೊಳೆದಂತಾಗಿ, ಇಲ್ಲ, ಇದೇ ಸರಿ, ನಾನೀಗ ಹೇಳಿದ್ದ ಸುಳ್ಳನ್ನೇ ನಿಜ ಮಾಡದ ಹೊರತು ನನಗೆ ಬೇರೆ ದಾರಿ ಇಲ್ಲ. ಆ ಪರಮೇಶಿನ ಮದುವೆ ಆದರೆ ನನ್ನ ಜೀವನವನ್ನು ನಾನೇ ಬೆಂಕಿಯ ಕೆನ್ನಾಲಿಗೆಗೆ ದೂಡಿಕೊಳ್ಬೇಕಾಗತ್ತೆ ಅಂತ ಮನಸ್ಸಲ್ಲೇ ದೃಢ ನಿರ್ಧಾರಕ್ಕೆ ಬಂದ್ಲು. ಹಿತ್ತಲಿನಿಂದ ನಡೆದು ಸೀದಾ ಕೊಟ್ಟಿಗೆ ಬಳಿ ತೆರಳಿ ತನ್ನ ಸ್ನೇಹಿತೆಯರಂತೆ ಜೊತೆಗಿದ್ದ ಗೋಮಾತೆಯರನ್ನು ಸ್ಪರ್ಶಿಸಿ ಅಲ್ಲೇ ಇದ್ದ ಹುಲ್ಲನ್ನು ಮೇಯೋದಕ್ಕೆ ಹಾಕಿದ್ಲು. ಆ ಮೂಕ ಪ್ರಾಣಿಗಳಿಗೂ ಅವಳ ಮುಂದಿನ ನಿರ್ಧಾರದ ಕುರಿತು ಅರಿವಾಗಿರಬೇಕು. ಪ್ರೀತಿಯಿಂದ ಅವಳ ಕೈಗಳನ್ನೆಲ್ಲ ನೆಕ್ಕುತ್ತಾ ಇಷ್ಟು ದಿನ ಜೊತೆಗಿದ್ದು ಪ್ರೀತಿ ಕೊಟ್ಟಿದ್ದಕ್ಕೆ ತಮ್ಮ ಕೃತಜ್ಞತೆ ಸಲ್ಲಿಸಿದ್ವು. ಕೆಲವು ಸಮಯ ಅಲ್ಲಿಯೇ ಕಳೆದವಳು
ಅವುಗಳಿಂದ ಆಶೀರ್ವಾದ ಪಡ್ಕೊಂಡು ತನ್ನ ಕೋಣೆ ಸೇರಿದ್ಲು. ಇಷ್ಟರವರೆಗೂ ತೊಳಲಾಡ್ತಾ ಇದ್ದವಳು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಒಂದು ನಿರ್ಧಾರಕ್ಕೇನೋ ಬಂದಿದ್ಲು. ಆದರೆ ಅವಳ ಮನಸ್ಸು ಭಾರವಾಗಿತ್ತು. ರಾತ್ರಿ ಕಳೆದು ಬೆಳಗಾದ್ರೆ ಮನೆಯಲ್ಲಿ ನಡೆಯಬಹುದಾದ ಚಿತ್ರಣ ಕಣ್ಣ ಮುಂದೆ ಬರತೊಡಗಿತ್ತು. ಭಾರವಾದ ಮನಸ್ಸಿನಲ್ಲಿ ಕಂಪನ ಶುರುವಾಯಿತು. ಅವತ್ತು ಅವಳಿಗೆ ನಿದ್ರೆ ಅನ್ನೋದು ಕನಸಿನ ಮಾತಾಯಿತು. ಅವಳು ತಗೊಂಡ ಅದೊಂದೇ ಒಂದು ನಿರ್ಧಾರ ಅವಳ ಜೀವನದ ದಿಕ್ಕನ್ನೇ ಬದಲಾಯಿಸೋದ್ರಲ್ಲಿತ್ತು. ಮರುದಿನ ಬೆಳಗ್ಗೆ ತಾನು ಏಳೋ ವೇಳೆಗೆ ಎದ್ದು ತನ್ನ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ದ ಮಗಳು ಅಷ್ಟರವರೆಗೂ ಕೋಣೆಯಿಂದ ಎದ್ದು ಹೊರಬರ್ದಿದ್ದಾಗ ಅನ್ನಪೂರ್ಣಮ್ಮ ಕಳವಳಗೊಂಡ್ರು. ಸರ್ವಾ, ಏಳು ಹೊತ್ತಾಯಿತು. ಇವತ್ತು ಮಾಡೋದಕ್ಕೆ ತುಂಬ ಕೆಲಸ ಇದೆ. ಇವತ್ತು ನಿನ್ನ ಅತ್ತೆಯವರು ಗಂಡ ಮತ್ತು ಮಗನೊಂದಿಗೆ ತಾಂಬೂಲ ಶಾಸ್ತ್ರಕ್ಕೆ ಅಂತ ಏನನ್ನೋ ಹೇಳ ಹೊರಟಿದ್ದವರು ತಕ್ಷಣ ಏನೋ ನೆನಪಾದವರಂತೆ, ಇಲ್ಲ, ಈಗಲೇ ಈ ವಿಷಯನ ಅವಳಿಗೆ ತಿಳಿಸೋದು ಒಳ್ಳೆಯದಲ್ಲ ಅಂತ ತಮ್ಮಷ್ಟಕ್ಕೆ ಮಾತಾಡ್ಕೊಳ್ತಾ ಮಗಳ ಕೋಣೆಗೆ ಬಂದವ್ರಿಗೆ ಆಘಾತ ಎದುರಾಗಿತ್ತು. ಸರ್ವಾ, ಎಲ್ಲಿ ಹೋದ್ಯಮ್ಮ? ಅನ್ನಪೂರ್ಣಮ್ಮ ಅವಳ ಕೋಣೆಯಲ್ಲೆಲ್ಲ ಹುಡುಕಾಡಿದ್ರು. ಅವಳು ಅಲ್ಲೆಲ್ಲೋ ಕಾಣ್ದಿದ್ದಾಗ ಅವ್ರಿಗೆ ಆತಂಕ ಹೆಚ್ಚಾಯಿತು. ತಡ ಮಾಡದೆ ಮನೆಯಲ್ಲೆಲ್ಲ ಹುಡುಕಾಡ್ತಿದ್ದವ್ರಿಗೆ ಅವಳ ಕೋಣೆಯಲ್ಲಿ ಸಿಕ್ಕ ಅದೊಂದು ಪತ್ರ ಅವರನ್ನು ಇನ್ನಿಲ್ಲದಂತೆ ನಡುಗಿಸಿತ್ತು. ತಕ್ಷಣ ದೇವರ ಕೋಣೆಯಲ್ಲಿ ಪೂಜೆಯಲ್ಲಿ ನಿರತರಾಗಿದ್ದ ಗಂಡನಿಗೆ ವಿಷಯ ತಿಳಿಸಿದ್ರು. ಪತ್ರ ಓದಿದ ದೀಕ್ಷಿತರು ನಿಂತಲ್ಲಿಯೇ ಕುಸಿದು ಕುಳಿತರು. ಪತ್ರ ಜಾರಿ ನೆಲಕ್ಕೆ ಬಿದ್ದಿತ್ತು. ಮಿತ್ರರೇ, ಸರ್ವಮಂಗಳ ಪತ್ರ ಬರೆದಿಟ್ಟು ಹೋದದ್ದಾದ್ರೂ ಎಲ್ಲಿಗೆ? ಅಷ್ಟಕ್ಕೂ ಆ ಪತ್ರದಲ್ಲಿ ಏನು ಬರೆದಿದ್ಲು? ಈ ಪ್ರಶ್ನೆಗೆಲ್ಲ ಉತ್ತರ ಸಿಗಬೇಕು ಅಂದರೆ ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.